ನಮಸ್ಕಾರ ಸ್ನೇಹಿತರೆ, ಪಂಚಮುಖಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಇದೊಂದು 10 ಎಕರೆ ಫಾರ್ಮ್ ಲ್ಯಾಂಡು ಸ್ನೇಹಿತರೆ. ಟೋಟಲ್ ಬೌಂಡ್ರಿ 10 ಎಕರೆ. ಇದು ಮಣ್ಣಂತೂ ನೋಡ್ತಾ ಇರಲ್ಲ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲು. ತುಂಬ ಎಕ್ಸಲೆಂಟ್ ಆಗಿದೆ ಸಾಯಿಲ್ ಅಂತೂ. ನೀವು ಯಾವುದೇ ಬೆಳೆ ಹಾಕಿದ್ರೂ ಅಷ್ಟೇ ಬೊಂಬಾಟಾಗಿ ಬರುತ್ತೆ. ಇವರು ತರಕಾರಿ ಮತ್ತು ತೆಂಗೆಲ್ಲ ಹಾಕ್ಕೊಂಡಿದ್ದಾರೆ. ಅಂದರೆ ಒಂದು 100-120 ತೆಂಗು ಆಲ್ರೆಡಿ ಈಲ್ಡೆಡ್ ಬರ್ತಾ ಇದೆ. ಅದರ ಜೊತೆ ಈಗ ಇವರು ಒಂದು 400 ಚಿಲ್ಲರೆ ಸಸಿಗಳು ನೆಟ್ಟಿದ್ದಾರೆ. ಎಲ್ಲ 1 ಇಯರ್ ಆಗ್ತಾಯಿದೆ ಸ್ನೇಹಿತರೆ. ನೋಡಿ, ಕಾಣ್ತಾಯಿದೆ ನಿಮಗೆ ವಿಡಿಯೋದಲ್ಲಿ. ಅದರೊಳಗಡೆ ಇವರು ಟೊಮೊಟೊ, ಬೇರೆ ಬೇರೆ ತರಕಾರಿ ಎಲ್ಲ ಹಾಕ್ಕೊಂಡಿದ್ದಾರೆ. ಟೋಟಲ್ಲು 2 ರನ್ನಿಂಗ್ ಬೋರ್ವೆಲ್ ಇದೆ. ಮಣ್ಣಂತೂ ಹೇಳೋದಲ್ಲ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲು. ತಾರ್ ರೋಡಿಂದ ನಿಮಗೆ ಒಂದು 500-600 ಮೀಟ್ರು ಸಬ್ ರೋಡು ಸ್ನೇಹಿತರೆ. ಅದು ಮೆಟ್ಲಿಂಗ್ ಎಲ್ಲ ಆಗಿದೆ. ರಸ್ತೆ ವಿಲೇಜ್ ಮ್ಯಾಪ್ ರಸ್ತೆ. ಜನರಲ್ ಪ್ರಾಪರ್ಟಿ ಸ್ನೇಹಿತರೆ ಇದು. ಅವರು ಸೆಲ್ಫ್ ಹಾಕಿವರು ಸ್ವಯಾರ್ಜಿತ ತೊಗೊಂಡಿದ್ದಾರೆ. ಒಂದು 15 ವರ್ಷ ಏನೋ ಆಗಿದೆ ಸ್ವಯಾರ್ಜಿತ ತೊಗೊಂಡು. ಹಿಂದೇನು ಸಹ ಜನರಲ್ಲು, ಇವರು ಸಹ ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟೆಲ್ಲ ನಿಮಗೆ ಕ್ಲಿಯರ್ ಇದೆ. ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 125 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ತಗೊಂಡು ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿಯಿಂದ ಸಹ ನಿಮಗೊಂದು 25-26 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇದೆಲ್ಲ ಒಂದು 100-120 ತೆಂಗು ಫಲ ಬರ್ತಾಯಿದೆ. ತುಂಬ ಚೆನ್ನಾಗಿದೆ ಈಲ್ಡೆಡ್ಡು. ಸ್ನೇಹಿತರೆ, ನೀವು ಇನ್ನೂ ಅಡಿಕೆ, ಬೇರೆ ಬೇರೆ ತರಕಾರಿ, ಬಾಳೆ, ಕಬ್ಬು, ಈ ರೀತಿ ಎಲ್ಲ ಇನ್ನೂ ಬೇರೆ ಬೇರೆ ಎಲ್ಲ ಮಾಡೋಕ್ಕೆ ಅವಕಾಶ ಇದೆ. ಇವರು ಸಸಿಗಳನ್ನೂ ಸಹ ದೂರಕ್ಕೆ ಹಾಕಿದ್ದಾರೆ. ನೀವು ಈ ಥರ ಬೆಳೆನೂ ಸಹ ತರಕಾರಿ ಅಥವಾ ಬೇರೆ ಬಾಳೆ ಎಲ್ಲ ಬೆಳಿಬೋದು ಸ್ನೇಹಿತರೆ. ಅನುಕೂಲ ಇದೆ ನಿಮಗೆ. ನೀರು ಸಹ ತುಂಬ ಚೆನ್ನಾಗಿದೆ ಈ ಏರಿಯಾ ಎಲ್ಲ. ಸ್ನೇಹಿತರೆ, ರೇಟ್ ಬಂದು ಇವರು ಫರ್ ಎಕರ್ 32 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ನೇರ ಓನರ್ ಶೀಟಿಂಗ್ ಇರುತ್ತೆ ಸ್ನೇಹಿತರೆ, ಅದರಲ್ಲೇನು ವ್ಯತ್ಯಾಸ ಇರಲ್ಲ. ದಯವಿಟ್ಟು ಸ್ನೇಹಿತರೆ ಪಂಚಮುಖಿ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಏನೇ ಡೌಟ್ ಇರೋ ಕಾಲ್ ಮಾಡಿ ಸ್ನೇಹಿತರೆ. 9448622855. ನೀವು ಸ್ನೇಹಿತರು ಬೇಕಾದ್ರೆ ಇಬ್ಬರಿದ್ರು ಡಿವೈಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ರೋಡ್ ಬಿಡ್ತು ಅಗಲ ಇದೆ, ಹಾಗಾಗಿ 2 ಕಡೆನೂ ಬೇಕಾದ್ರೆ ಒಂದು 5 ಎಕರೆ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಈ ಏರಿಯಾ ಎಲ್ಲ ರೈತರು ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಅಕ್ಕಪಕ್ಕದಲ್ಲೆಲ್ಲ ತೋಟಗಳೇ ಜಾಸ್ತಿ ಇರೋದು. ಯಾಕಂದರೆ ಇದು ಮಳವಳ್ಳಿಯಿಂದ ನಿಯರ್ ಇದೆ. ಬೆಂಗಳೂರಿಂದನೂ ನಿಮಗೆ ಒಂದು 1.5-2 ಗಂಟೆ ಟೈಮ್ ಜರ್ನಿ ಅಷ್ಟೇ.